ನಮಸ್ತೆ ಕರ್ನಾಟಕ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ ರೀ. ಇವತ್ತು ಆ್ಯಸ್ ಪರ್ ಪ್ಲ್ಯಾನ್ನ ಪ್ರಕಾರ ನಾವು ನಮ್ಮ ಗೊಂಜಾಳದ ಹಾರ್ವೆಸ್ಟಿಂಗ್ ಮಾಡೋರ್ದೆವು. ಸೊ ಬರ್ರಿ. ಇವಾಗ ನೀವೇನು ಸೀನ್ ಎಲ್ಲ ನೋಡಿದ್ರಲ್ಲ, ಇದು ನಮ್ಮ ಹೊಲಕ್ಕೆ ಹೋಗಬೇಕಾಗಿದ್ರೆ ನಡುವ ದಾರಿಯಲ್ಲಿರುವಂಥ ಒಂದು ಸೀನ್ಗಳು ನನಗೆ ಚಲೋ ಅನ್ನಿಸ್ತು. ಅದಕ್ಕೋಸ್ಕರ ನಿಮಗೂ ತೋರಿಸ್ಬೇಕಂತ ಮನಸ್ಸಿತ್ತು. ಅದಕ್ಕೋಸ್ಕರ ನಾನು ಇದನ್ನ ಕ್ಯಾಪ್ಚರ್ ಮಾಡಿ ತೋರಿಸಿನಿ. ಚಲೋ ಇತ್ತಂದ್ರೆ ಒಂದು ಲೈಕ್ ಮಾಡಿರಿ, ಒಂದು ಕಮೆಂಟ್ ಕೂಡ ಮಾಡಿರಿ. ಇವತ್ತು ನಾವು ಬಂದೆವು ನಮ್ಮ ಗೊಂಜಾಳ ತೆನೆನ ಮುರಿದು ಕಣ್ಕಿ ಎಲ್ಲ ಕೆತ್ತಿಟ್ಟು ಹೋಗ್ಬೇಕಂತ. ಎರಡೇ ಕೆಲಸ ಮಾಡೋರ್ದೆವು. ಆದ್ರೆ ನನಗೂ ಗೊತ್ತೈತಿ ಹೇಳಿದಷ್ಟು ಸುಲಭ ಇಲ್ಲ. ಯಾಕಂದ್ರೆ ಬೆಳಗ್ಗೆ 6 ಗಂಟೆದಿಂದ ಹಿಡಿದು ಮಧ್ಯಾಹ್ನ 12 ಗಂಟೆವರೆಗೆ ಈ ಕೆಲಸ ಮಾಡಿದ್ದು. ಅದು ಕೂಡ 4 ಜನ ಮಾಡಿದ್ದು. ಅವಾಗ ಈ ಕೆಲಸ ಆಯಿತು. ಹಾಡಂತೂ ಇದು ಯಾರು ಮಾಡ್ತಾರಲ್ಲ ಅವ್ರಿಗೆಲ್ಲರಿಗೂ ಗೊತ್ತೈತ್ರಿ. ಸೊ ಮಾಡಿಲ್ದವ್ರಿಗೆ ಏನು ಗೊತ್ತಾಗಂಗಿಲ್ಲ, ನೋ ಪ್ರಾಬ್ಲಮ್. ಅವ್ರ ಅನುಭವಕ್ಕೆ ಅದು ಬಂದೇ ಇಲ್ಲ. ಇದು 2 ಕೆಲಸ ಇವತ್ತು ನಾವು ಮುಗಿಸಿದ್ವು, ಕಂಪ್ಲೀಟ್ ಆಯಿತು. ಪಾರ್ಟ್ 2 ಕೂಡ ಬರ್ತೈತಿ, ಅದನ್ನು ಕೂಡ ನೀವು ನೋಡ್ರಿ. ಆ ಪಾರ್ಟ್ 2ದಲ್ಲಿ ನಾನು ನಿಮ್ಗೆ ತೋರ್ಸೋಕೆ ಪ್ರಯತ್ನ ಮಾಡ್ತೇನೆ. ಯಾವ ರೀತಿ ಮಷಿನ್ನಲ್ಲಿ ಹಾಕಿ ಕಾಳುಗಳನ್ನ ತೆಗಿತಾರೋ, ಯಾವ ರೀತಿ ಪ್ಯಾಕೇಜಿಂಗ್ ಮಾಡ್ತಾರೋ, ಯಾವ ರೀತಿ ಅದನ್ನು ಮಾರ್ಕೆಟ್ ನಿಯರ್ ಬೈ ಯಾವುದೋ ಮಾರ್ಕೆಟ್ ಇರ್ಬೋದು, ಅಥವಾ ಯಾವುದೋ ರೀತಿ ಒಬ್ಬ ದಲ್ಲಾಳಿ ಇರ್ಬೋದು, ಆತನ ತಕ ಹೆಂಗೆ ನಾವು ಮುಡಿಸ್ತೇವೆ, ಏನು ರೇಟ್ ಸಿಗ್ತೈತಿ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಅದನ್ನು ನಾನು ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಅದಕ್ಕೆ ಮುಂದಿನ ಪಾರ್ಟ್ ಕೂಡ ತಪ್ಪದೆ ನೋಡ್ರಿ. ಇದುವರೆಗೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊರು ಸಬ್ಸ್ಕ್ರೈಬ್.